ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಶ್ರೀರಾಮನ್ ಸ್ಮರಣೆ ಮಾಡ್ತಾ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾವಣನ ಸಂಹಾರ ಮಾಡ್ತಾನೆ. ಅದನ್ನ ನೋಡಿ ಎಲ್ಲಾ ವಾನರು ಖುಷಿಯಿಂದ ಕುಂದಾಡ್ತಾರಂತೆ. ಹಾಗೆ ಮೇಲೆಯಿಂದ ಬ್ರಹ್ಮ, ಶಿವ, ಎಲ್ಲಾ ದೇವರು ದೇವತೆಗಳು ಎಲ್ರು ಸಂತೋಷ ಪಡ್ತಾರಂತೆ. ಹಾಗೆ ಅವರು ರಾಮನಿಗೆ ಜೈಕಾರ ಹಾಕಕ್ಕೆ ಭೂಮಿ ಮೇಲೆನೆ ಬರ್ತಾರಂತೆ. ಎಲ್ಲಾ ದೇವ್ರು ಬಂದು ರಾಮನ್ನ ಹೊಗಳ್ತಿರ್ತಾರಂತೆ. ಅಂದ್ರೆ ಯಾರಿಂದನೂ ಸಾಧ್ಯ ಆಗಿರ್ಲಿಲ್ಲ ರಾವಣನ್ನ ಸಂಹಾರ ಮಾಡಕ್ಕೆ. ಭೂಮಿ ಮೇಲೆ ಒಂದು ದೊಡ್ಡ ಪಾಪದ ಹೊರೆಯಾಗಿದ್ದವನು, ಅವನ ನೀನ್ ಇವತ್ತು ಸಂಹಾರ ಮಾಡಿದೆ ಅಂತ ರಾಮನಿಗೆ ಎಲ್ಲಾ ದೇವತೆಗಳು ಗಂಧರ್ವರು ಎಲ್ರು ಬಂದು ಜೈಕಾರ ಹಾಕ್ತಾರಂತೆ. ಆಮೇಲೆ ಇಲ್ಲಿ ಒಂದ್ ಕತೆ ಬರತ್ತೆ. ಇದು ವಾಲ್ಮೀಕಿ ಪುರಾಣದಲ್ಲಿ ಇಲ್ಲ. ಶಿವ ಮಾತ್ರ ಆ ಏನು ರಾಮನ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರಂತೆ. ರಾವಣ ನನ್ನ ಭಕ್ತ, ನನ್ ಪರಮ ಭಕ್ತ. ಅವನು ತುಂಬಾ ಏನು ಪ್ರತಿ ದಿನಾನು ಪ್ರತಿ ಕ್ಷಣನು ನನ್ನ ಸ್ಮರಣೆ ಮಾಡ್ತಿದ್ದ. ನಾನು ಅವನಿಗೆ ವರ ಕೊಟ್ಟಿದ್ದೆ. ನನ್ನ ಭಕ್ತ ತುಂಬಾ ಪರಾಕ್ರಮ. ಹಾಗಾಗಿ ನನ್ನ ಭಕ್ತನ ಪರವಾಗಿ ನಾನ್ ಯುದ್ಧ ಮಾಡ್ತೀನಿ, ನೀ ನನ್ ಜೊತೆ ಯುದ್ಧ ಮಾಡು ಅಂತ. ಸೊ ರಾಮ ಮತ್ತೆ ಶಿವ ಯುದ್ಧ ಮಾಡ್ತಾರೆ. ಇದೆಲ್ಲನೂ ವಾಲ್ಮೀಕಿ ಪುರಾಣದಲ್ಲಿ ಬರೋದಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ, ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ. ಶಿವ ಮತ್ತೆ ರಾಮ ಯುದ್ಧ ಮಾಡ್ಬೇಕಂದ್ರೆ ರಾಮನ್ ಮುಂದೆ ಶಿವನಿಗೆ ಉಸಿರಾಡಕ್ಕೂ ಕಷ್ಟ ಆಯ್ತಂತೆ. ಅವನೊಂದು ಧನುಸ್ನ ಬಿಲ್ಲನ್ನ ಎತ್ತೋಕೂನು ಕಷ್ಟ ಆಯ್ತಂತೆ. ಅಂದ್ರೆ ಯಾಕೆ ಶಿವ ಯುದ್ಧ ಮಾಡ್ದ ಅನ್ನೋದು ನಾವ್ ಅರ್ಥ ಮಾಡ್ಕೋಬೇಕೇನಂದ್ರೆ, ರಾಮನೇ ಶ್ರೇಷ್ಠ. ಅಂದ್ರೆ ವಿಷ್ಣು ಅವತಾರನೇ ಶ್ರೇಷ್ಠ. ಎಲ್ಲಕ್ಕಿಂತ ನಾವು ಸುಪ್ರೀಂ ಗಾಡ್ ಅಂತ ಏನ್ ಹೇಳ್ತೀವಿ ಅದು ರಾಮ. ಶಿವನ್ ಮೇಲೂನು ರಾಮ, ವಿಷ್ಣು, ಬ್ರಹ್ಮನ್ ಮೇಲೂನು ವಿಷ್ಣು ಅಂತ. ಸೊ ಹಾಗಾಗಿ ರಾಮನ್ ಮುಂದೆ ಶಿವ ಸೋತಂತೆ. ಅದಕ್ಕೆ ಶಿವ ಪಾರ್ವತಿಗೆ ರಹಸ್ಯವಾಗಿ ರಾಮ ಮಂತ್ರದ ಮಹಿಮೆ ಹೇಳಿದಂತೆ. ರಾಮ ಅನ್ನೋಕ್ಕಿಂತ ದೊಡ್ಡ ಮಂತ್ರ ಇಲ್ಲ. ರಾಮ ಅಂದ್ರೆ ಎಷ್ಟೋ ಜನ್ಮದ ಪಾಪ ಕರ್ಮಗಳು ಕಳೆಯುತ್ತಂತೆ. ಸೊ ಹಾಗಾಗಿ ಅವನೇ ಖುದ್ದಾಗಿ ಪಾರ್ವತಿ ದೇವಿಗೆ ಮಂತ್ರ ಪಠನೆ ಮಾಡ್ತಾನಂತೆ. ನಾವು ವಿಷ್ಣು ಸಹಸ್ರನಾಮನ ಹೇಳೋದು ಒಂದೇ, ಅದರ ಬದಲಾಗಿ ಶ್ರೀರಾಮನ ಜಪ ಮಾಡೋದು ಒಂದೇ. ಅದಕ್ಕಷ್ಟು ಮಹತ್ವ ಇದೆ ಅಂತ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಅಥವಾ ರಾಮ ರಕ್ಷಾ ಸ್ತೋತ್ರದಲ್ಲಿ ಕೊನೆಗೆ ಈ ಮಂತ್ರ ಬರತ್ತೆ. ಅದೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನ್ನನೆ ಅಂತ. ಸೊ ಈ ಮಂತ್ರನ ಶಿವ ಪಾರ್ವತಿಗೆ ರಹಸ್ಯವಾಗಿ ಪಠನೆ ಮಾಡಿದ್ದಂತೆ. ಅಂದ್ರೆ ರಾಮ ಅನ್ನೋ ಮಂತ್ರನ ಜಪಿಸಿದ್ರೆ ಸಾಕು, ಎಷ್ಟೋ ಪಾಪಗಳು ಕಳೆಯುತ್ತೆ, ನಮ್ದು ಆಗದೆ ಇರೋ ಕೆಲಸಗಳೆಲ್ಲ ಆಗತ್ತೆ, ನಮ್ಗೊಂದು ಪಾಸಿಟಿವ್ ಎನರ್ಜಿ ಬರತ್ತೆ ಅಂತ. ಸೊ ಈ ರೀತಿ ಎಲ್ಲಾ ದೇವತೆಗಳು ಬಂದು ರಾಮನಿಗೆ ಹೂವಿನ ಅರ್ಚನೆ ಅಂದ್ರೆ ಪುಷ್ಪಾರ್ಚನೆ ಮಾಡಿ ಕುಂದಾಡಿ ಕುಪ್ಪಳಿಸ್ತಿರ್ತಾರಂತೆ. ಅದೆಲ್ಲ ಆದ್ಮೇಲೆ ವಿಭೀಷಣಿಗೆ ಇನ್ನೇನು ಲಂಕೆಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ರಾಮ ತೀರ್ಮಾನ ಮಾಡ್ತಾನೆ. ಆದ್ರೆ ವಿಭೀಷಣ, ಮಂಡೋದರಿ ಎಲ್ರು ಜೋರಾಗಿ ರಾವಣನ ದೇಹ ನೋಡಿ, ಅಂದ್ರೆ ಸತ್ತೋಗಿರೋದ್ನ ನೋಡಿ ತುಂಬಾ ಸಂಕಟ ಪಟ್ಟು ಅಳ್ತಾರಂತೆ. ರಾಮ ಬಂದು ಹೇಳ್ತಾನಂತೆ, ರಾಜ್ಯ ನೀತಿಯಲ್ಲಿ ಯಾವ ರೀತಿ ಒಬ್ಬ ರಾಜ ಸತ್ತಿರುವಾಗ ಯಾವ ರೀತಿ ಅಂತ್ಯ ಸಂಸ್ಕಾರ ಆಗ್ಬೇಕು, ಅಷ್ಟು ಉತ್ತಮವಾಗಿ ರಾವಣನಿಗೆ ಅಂತ್ಯ ಸಂಸ್ಕಾರನ ನಡೆಸ್ಕೊಡುವಂತ ವಿಭೀಷಣಿಗೆ ಆದೇಶ ಮಾಡ್ತಾರಂತೆ. ಎಲ್ಲಾ ಹೇಗೆ ವಾಲಿಗೆ ಅಂತ್ಯ ಸಂಸ್ಕಾರ ಆಯ್ತು, ಗಂಧನ ಲೇಪಿಸಿ ಶ್ರೀಗಂಧದ ಕಟ್ಟಿಗೆಯಲ್ಲಿ ಅವನ ಚಿತೆನ ದಹಿಸ್ತಾರೆ. ಸೊ ಆ ರೀತಿ ರಾವಣನಿಗೂ ಒಬ್ಬ ರಾಜ ಸತ್ತೋಗಿರುವಾಗ ಯಾವ ರೀತಿ ಉತ್ತಮವಾದ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಆ ರೀತಿ ರಾವಣನಿಗೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೇಳ್ತಾನಂತೆ ರಾಮ ವಿಭೀಷಣಿಗೆ. ಅದೆಲ್ಲ ಆದ್ಮೇಲೆ ಲಂಕೆಗೆ ಪಟ್ಟಾಭಿಷೇಕ ಮಾಡ್ತಾನಂತೆ, ಲಂಕೆಯ ರಾಜನಿಗೆ. ಅದಾದ್ಮೇಲೆ ರಾಮ ಹನುಮಂತನ ಕರೆದ್ಬಿಟ್ಟು ಹೇಳ್ತಾನಂತೆ, ಹೋಗಿ ಸೀತೆಗೆ ಹೇಳು, ಅಂದ್ರೆ ಸೀತೆನ ಕರ್ಕೊಂಡ್ ಬಾ ಅಂತಲ್ಲ, ಸೀತೆಗೆ ಹೇಳು ರಾಮ, ಲಕ್ಷ್ಮಣ, ಸುಗ್ರೀವ ಎಲ್ರೂ ಚೆನ್ನಾಗಿದ್ದಾರೆ, ಇಡೀ ವಾನರ ಸೈನ್ಯ ಚೆನ್ನಾಗಿದೆ, ಸುರಕ್ಷಿತವಾಗಿದೆ, ರಾವಣನ ಸಂಹಾರ ಆಯ್ತು, ವಿಭೀಷಣ ಈ ಲಂಕಾ ರಾಜ್ಯಕ್ಕೆ ರಾಜ ಆಗಿದ್ದಾನೆ ಅಂತ ಹೋಗಿ ಸೀತೆಗೆ ಹೇಳು. ಅವಳು ಏನ್ ಸಂದೇಶ ತಲುಪಿಸ್ತಾಳೆ ಅದನ್ನ ಕೇಳ್ಕೊಂಡ್ ಬಾ ಅಂತ. ಕರ್ಕೊಂಡ್ ಬಾ ಅಂತ ಹೇಳಲ್ಲ,
ಇಷ್ಟನ್ ಮಾತ್ರ ಹೇಳಿ ಹನುಮಂತನಿಗೆ ಹೇಳಿ ಹನುಮಂತನ ಕಳಿಸ್ತಾನೆ. ಹನುಮಂತ ಖುಷಿಯಿಂದ ಹೋಗ್ತಾನೆ. ಖುಷಿಯಿಂದ ಹೋಗಿ ಸೀತಾದೇವಿಗೆ ಪ್ರದಕ್ಷಿಣೆ ಮಾಡ್ತಾರಂತೆ. ಪ್ರದಕ್ಷಿಣೆ ಅವನ ಸಂತೋಷನ ನೋಡಿ ಸೀತೆಗೆ ಗೊತ್ತಾಗತ್ತಂತೆ ಇನ್ನೇನು ರಾಮ ವಿಜಯ ಪಡೆದಿದ್ದಾನೆ ಅಂತ. ಸೊ ಹನುಮಂತ ಹೇಳ್ತಾನಂತೆ ಸೀತೆಗೆ ಪ್ರದಕ್ಷಿಣೆ ಹಾಕಿ ಪ್ರಣಾಮಗಳು ಮಾಡಿ, ಎಲ್ರಿಗೂ ಸುರಕ್ಷಿತವಾಗಿ ಕ್ಷೇಮವಾಗಿದ್ದೀವಿ, ರಾವಣನ ಸಂಹಾರ ಆಯ್ತು, ಇನ್ನೇನು ರಾಮಚಂದ್ರ ಬಂದು ನಿನಗೆ ಅನುಗ್ರಹ ಮಾಡ್ತಾನೆ, ನಿನ್ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹನುಮಂತ ಸೀತೆಗೆ ಹೇಳ್ತಾನೆ. ಸೀತೆಗೆ ತುಂಬಾ ಖುಷಿ ಆಗತ್ತಂತೆ. ನಿನ್ಗೆ ಈ ಜಗತ್ತಲ್ಲಿರೋದನ್ನೆಲ್ಲ ಕೊಟ್ರುನು ನನ್ಗೆ ಅದು ಕಡಿಮೆ ಅನ್ಸತ್ತೆ, ಯಾಕಂದ್ರೆ ನೀನ್ ನನಗೆ ಅಷ್ಟೊಂದು ಸಂತೋಷನ ಕೊಟ್ಟಿದ್ಯಾ. ಮೊದಲನೇ ಬಾರಿ ಸೀತಾ ಅನ್ವೇಷಣೆಗೆ ಹೋದಾಗುನು ರಾಮನ ಯೋಗಕ್ಷೇಮದ ಬಗ್ಗೆ ಹೇಳಿ ನಾವೆಲ್ಲ ಬರ್ತೀವಿ ಅಂತ ಒಂದ್ ಧೈರ್ಯ ತುಂಬಿ ಅವಾಗ್ಲೂನು ನೀನ್ ನನಗ್ ಸಂತೋಷ ಕೊಟ್ಟಿ, ಇವಾಗ್ಲೂನು ನೀನ್ ನಂಗ್ ಸಂತೋಷ ಕೊಟ್ಟಿ. ಹನುಮಂತ ದೇವ್ರಂದ್ರೇನೆ ಹಾಗೆ, ಯಾವಾಗ್ಲೂ ಪ್ರತಿ ಕ್ಷಣ ನಾವ್ ನೆನೆಸ್ತೇವೆ, ಪ್ರತಿ ಕ್ಷಣ ನಮ್ ಜೀವನ ಆನಂದಮಯವಾಗಿರತ್ತೆ. ಸೊ ಹನುಮಂತ ದೇವ್ರು ಬಂದ್ರೆ ಸಂತೋಷನ ಖುಷಿನ ಎಲ್ಲಾನು ಕೊಟ್ಟು ಹೋಗ್ತಾರೆ. ಅದಕ್ಕೆ ಸೀತೆ ನಿನಗೇನ್ ಕೊಟ್ರುನು ಕಡಿಮೆ ಅಂತ ಹನುಮಂತ ಅದಕ್ಕೆ ಹೇಳ್ತಾರಂತೆ, ತಾಯಿ ನಿನ್ನ ಆಶೀರ್ವಾದ ರಾಮಚಂದ್ರನ ಆಶೀರ್ವಾದ ಇದ್ರೆ ಸಾಕು, ನನಗೆ ಜಗತ್ತಲ್ಲಿರೋದು ಎಲ್ಲವೂ ಶೂನ್ಯ, ಯಾವ ಲೋಕನೂ ಬೇಡ ನನಗೆ ಅಂದ್ರೆ ಸೀತೆ ಹೇಳ್ತಾಳೆ, ನಿನಗೆ ಸ್ವರ್ಗ ಲೋಕದಲ್ಲಿರೋ ಸಂಪತ್ ಕೊಟ್ರುನು ಕಡಿಮೆ, ದೇವಲೋಕದಲ್ಲಿರೋ ಸಂಪತ್ ಕೊಟ್ರುನು ಕಡಿಮೆ, ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ನಿನ್ನ ರಾಜ ಮಾಡಿ ಅಲ್ಲಿರೋ ಸಂಪತ್ತು ಸುಖ ಎಲ್ಲ ಕೊಟ್ರುನು ಅದು ಕಡಿಮೆ, ನನ್ಗೆ ಅಷ್ಟೊಂದು ಸಂತೋಷ ಆಗ್ತಿದೆ ಅಂತ ಆನಂದ ಬಾಷ್ಪನೆ ಹರಿಸ್ತಾಳಂತೆ. ಅದಕ್ಕೆ ಹನುಮಂತ ಹೇಳೋದು, ನಿಮ್ಮಿಬ್ಬರ ಆಶೀರ್ವಾದ ಹೊಂದಿದ್ರೆ ಯಾವ ಲೋಕದಲ್ಲಿರೋ ಸುಖ ಸಂಪತ್ತು ಸಮೃದ್ಧಿ ಯಾವ್ದು ಬೇಡ, ನಿಮ್ಮಿಬ್ಬರ ಆಶೀರ್ವಾದ ಅದ್ಕಿಂತ ಮೇಲೆ ಅಂತ ಹೇಳ್ತಾನೆ. ಹಾಗೆ ಅಲ್ಲಿ ಸುತ್ತಲೂ ಇರೋ ರಾಕ್ಷಸಿಯರ್ನೆಲ್ಲ ನೋಡ್ತಾನೆ. ನೋಡಿ ಸೀತೆ ಕೇಳಿದಾನಂತೆ, ತಾಯಿ ನೀನು ಆದೇಶ ಮಾಡು, ಇಲ್ಲಿರೋ ರಾಕ್ಷಸರು ಯಾರ್ಯಾರು ನಿನಗೆ 10 ತಿಂಗಳು ಕಾಟ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ನಾನು ಹೊಡೆದು ಸಂಹಾರ ಮಾಡ್ತೀನಿ ಅಂತ. ಅದಕ್ಕೆ ಸೀತೆ ಹೇಳ್ತಾಳಂತೆ, ನೋಡು ಹನುಮಂತ, ಇಷ್ಟು ದಿನದವರೆಗೂ ರಾವಣ ಅಂದ್ರೆ ಒಬ್ಬ ದುಷ್ಟ ರಾಜ್ಯ ಆಗಿದ್ದ, ಹಾಗಾಗಿ ಅವರೆಲ್ಲ ದುಷ್ಕರ್ಮಗಳನ್ನ ಮಾಡ್ತಿದ್ರು. ಈಗ ವಿಭೀಷಣ ರಾಜ್ಯ ಆಗಿದ್ದಾರೆ, ವಿಭೀಷಣ ಏನು ಆದೇಶ ಮಾಡ್ತಾನೆ ಅದನ್ನ ಮಾಡ್ತಾರೆ. ಇವರು ರಾಜರ ಕೈಯಲ್ಲಿರೋ ಗೊಂಬೆಗಳು, ಅವರು ಏನ್ ಹೇಳ್ತಾರೆ ಅದನ್ನ ಇವ್ರು ಕೇಳ್ತಾರೆ. ಹಾಗಾಗಿ ಇವ್ರದ್ ಯಾವ ತಪ್ಪು ಇಲ್ಲ, ಇವ್ರ ಕಡೆಯಿಂದ ರಾವಣ ತಪ್ಪು ಮಾಡಿಸ್ತಿದ್ದ, ಅವನ್ ಇವ್ರಿಗೆ ಊಟ ಉಪಚಾರ ಎಲ್ಲ ನೋಡ್ಕೋತಿದ್ದ. ಹಾಗಾಗಿ ಅವ್ನ್ ಹೇಳೋ ಕೆಲ್ಸನ ಇವ್ರೆಲ್ಲಾ ಮಾಡ್ತಿದ್ರು, ಇವ್ರದ್ ಯಾವ ತಪ್ಪುನೂ ಇಲ್ಲ. ಯಾವ ರೀತಿ ಯುದ್ಧ ಆಯ್ತು, ಯಾವ ರೀತಿ ರಾವಣನ ಸಂಹಾರ ಆಯ್ತು ಅಂತ ಸೀತೆ ಕೇಳ್ತಾಳಂತೆ. ಹನುಮಂತ ಸಂತೋಷದಿಂದ ಅಲ್ಲಿ ನಡೆದಿರೋ ಘಟನೆಗಳನ್ನ ಎಲ್ಲಾನು ವಿಸ್ತಾರವಾಗಿ ಹೇಳ್ತಾನಂತೆ. ಲಕ್ಷ್ಮಣನ್ ಮೇಲೆ ಆಕ್ರಮ ಆಗಿದ್ದು, ಅವನ್ ಸಂಜೀವಿನಿ ತಗೊಂಡ್ ಬಂದಿದ್ದು, ಎಲ್ಲಾನು ವಿಸ್ತಾರವಾಗಿ ಸೀತೆಗೆ ಹೇಳ್ತಾನಂತೆ. ರಾವಣನ ಮಧ್ಯೆ ಯುದ್ಧ ಆಗಿದ್ದು, ಎಲ್ಲಾ ದೇವತೆಗಳು ಸಂತೋಷದಿಂದ ಆಕಾಶದಿಂದ ಪುಷ್ಪಾರ್ಚನೆ ಮಾಡಿದ್ದು ಎಲ್ಲಾನು ವಿಸ್ತಾರವಾಗಿ, ಕುಂಭಕರ್ಣನ ಸಂಹಾರ ಮಾಡಿದ್ದು, ಸೊ ಎಲ್ಲ ಹೇಳ್ತಾರಂತೆ ಸೀತೆಗೆ. ಅದನ್ನ ಕೇತಾ ಸಂತೋಷ ದುಪ್ಪಟ್ಟಾಗ್ತಿದೆ ಅಂತೆ. ಇದನ್ನೆಲ್ಲ ಹೇಳ್ತಾನೆ. ಹೇಳಿ ಸೀತೆ ಹೇಳ್ತಾಳೆ, ಆದಷ್ಟು ಬೇಗ ನಾನು ರಾಮನ ನೋಡ್ಬೇಕು, ರಾಮಚಂದ್ರಕ್ಕೆ ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಹೇಳು ಅಂತ. ಆ ಸಂದೇಶನ ಹನುಮಂತ ತಗೊಂಡ್ ಬಂದು ರಾಮಚಂದ್ರಕ್ಕೆ ಹೇಳ್ತಾನೆ. ರಾಮಚಂದ್ರ ವಿಭೀಷಣಿಗೆ ಆದೇಶ ಮಾಡ್ತಾನೆ, ಸೀತೆ ಸ್ನಾನ ಮಾಡಿ ಅಲಂಕಾರ ಮಾಡ್ಕೊಂಡು ಬರ್ಲಿ ಅಂತ. ಹೋಗಿ ವಿಭೀಷಣ ಸೀತೆಗೆ ಹೇಳ್ತಾನೆ, ಈ ರೀತಿ ಸ್ನಾನ ಮಾಡಿ ಅಲಂಕಾರ ಮಾಡ್ಕೊಂಡು ತಯಾರಾಗು, ರಾಮಚಂದ್ರನ್ ಬಳಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಅದಕ್ಕೆ ಸೀತೆ ಹೇಳ್ತಾಳಂತೆ, ಇಲ್ಲ ಸ್ನಾನ ಮಾಡಿ ಅಲಂಕಾರ ಮಾಡ್ಕೊಂಡು ನಾನು ಹೋಗೋ ಅಷ್ಟರಲ್ಲಿ ತಡ ಆಗತ್ತೆ, ಎದ್ದ ತಕ್ಷಣ ಪತಿ ಆಶೀರ್ವಾದ ತಗೊಳ್ಳೋದು, ಪತಿ ಮುಖ ನೋಡೋದು ಅದು ಶ್ರೇಯಸ್ಸು, ಅಲಂಕಾರ ಮಾಡ್ತಾ ಕೂತ್ಕೊಳ್ಳೋ ಅಷ್ಟು ಸಮಯ ಇಲ್ಲ ಅಂತ. ಅದಕ್ಕೆ ಮತ್ತೆ ವಿಭೀಷಣ, ಇಲ್ಲ ಇದು ರಾಮನ ಆದೇಶ ಅಂತ ಹೇಳ್ತಾನೆ. ಸೊ ಗಂಡನೇ ಆದೇಶ ಮಾಡಿರುವಾಗ ನಾನೇನಕ್ಕೆ ಇದು ಮಾಡ್ಲಿ ಅಂತ ಮತ್ತೆ ಅವಳು ಅಲಂಕಾರ ಮಾಡ್ಕೊಂಡು ಬರ್ತಿರ್ತಾಳೆ. ರಾಮ ಮಾತ್ರ ಫುಲ್ ಸೀರಿಯಸ್ ಆಗಿ ನಿಂತಿರ್ತಾನೆ. ಎಲ್ಲರೂ ರಾಮನ ರಿಯಾಕ್ಷನ್ ನೋಡಿ ಆಶ್ಚರ್ಯಗೊಳ್ತಿದ್ದಾರೆ. ಯಾಕೆ ಸೀತೆ ಬರ್ತಾಳನ್ನೋ ಖುಷಿ ಇಲ್ಲ, ಸಂತೋಷ ಇಲ್ಲ ರಾಮನ ಮುಖದಲ್ಲಿ, ಆ ಸಂಭ್ರಮ ಇಲ್ಲ, ಯಾಕೆ ಈ ರೀತಿ ರಾಮ ತುಂಬಾ ಗಂಭೀರವಾಗಿ ನಿಂತ್ಕೊಂಡಿದ್ದಾನೆ ಅಂತ. ಆಮೇಲೆ ಸೀತೆನ
ರಾಮಚಂದ್ರನ ಪತ್ನಿ ಸುಮ್ನೆ ಬರಿಗಾಲಲ್ಲಿ ನಡೆಸ್ಕೊಂಡ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ವಿಭೀಷಣ ಏನ್ ಮಾಡ್ತಾನೆ, ಮೇನೆಯಲ್ಲಿ ಅಂದ್ರೆ ಇವಾಗ ನಾವು ಪಲ್ಲಕ್ಕಿ ಅಂತ ಹೇಳ್ತೀವಲ್ಲ ಆ ರೀತಿ ಮೇನೆಯಲ್ಲಿ ಕೂತು ಅವಳನ್ನ ಕುಂದಿರ್ಸಿ ಕರ್ಕೊಂಡ್ ಬರ್ತಿರ್ತಾನಂತೆ. ಸೇಮ್ ಅಂದ್ರೆ ಇವಾಗೆಲ್ಲ ಮದುಮಕ್ಕಳು ಪಲ್ಲಕ್ಕಿಯಲ್ಲಿ ಬರ್ತಾರಲ್ಲ, ಯಾರಿಗೂ ಕಾಣಿಸ್ಬಾರ್ದು ಅಂತ. ಸೊ ಮೇನೆಯಲ್ಲಿ ಕರ್ಕೊಂಡ್ ಬರ್ತಿರ್ತಾನಂತೆ ವಿಭೀಷಣ. ರಾಮಚಂದ್ರ ಆದೇಶ ಮಾಡ್ತಾನಂತೆ, ಇಲ್ಲ ಅವಳು ನಡೀತಾ ಬರ್ಲಿ, ಮೇನೆಯಲ್ಲಿ ಬರೋದ್ ಬೇಡ ಅಂತ. ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದ್ ಪದ್ಧತಿ ಇತ್ತು, ಯಾವಾಗ ಮದ್ವೆ ಸಮಯದಲ್ಲಿ ಅಥವಾ ಒಂದು ಶುಭ ಕಾರ್ಯದಲ್ಲಿ ಅಥವಾ ಒಂದು ಯಾರಾದ್ರೂ ತೀರ್ಕೊಂಡಿರುವಾಗ ಕಷ್ಟದ ಸಮಯದಲ್ಲಿ ಏನು ಸ್ವಯಂವರಗಳಲ್ಲಿ ಹೆಣ್ಣು ಮುಖಕ್ಕೆ ಸೆರಗ್ ಹಾಕ್ದೆ ಅಂದ್ರೆ ಮುಖನ ಕವರ್ ಮಾಡ್ಕೊಳ್ಳಾರದೆ ಬಂದ್ರೆ ಯಾವ್ದೇ ತರ ಅವಳು ಬೇರೆದವ್ರನ್ನ ನೋಡಿದ್ರೆ ಬೇರೆದವ್ರು ಅವಳನ್ನ ನೋಡಿದ್ರೆ ಯಾವ ದೋಷನೂ ಇರಲ್ಲ. ಇದು ಕಷ್ಟದ ಸಮಯ, ಹಾಗಾಗಿ ನಾನೇ ಆದೇಶ ಮಾಡ್ತಿದ್ದೀನಿ, ಅವಳು ಮೇನೆಯಲ್ಲಿ ಬರೋದು ಬೇಡ, ಅವಳು ನಡೀತಾನೆ ಬರ್ಲಿ ಎಲ್ಲರ ಮುಂದೆ ಸಾಮಾನ್ಯವಾಗಿ ಅಂತ. ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಅಂತೆ ಆ ರಾಮನ ಮಾತನ್ನ, ಅವನ ಮಾತಲ್ಲಿರೋ ಗಂಭೀರತೆನ ನೋಡಿ. ಸೀತೆ ಬರ್ತಾಳಂತೆ, ಬಂದು ರಾಮಚಂದ್ರಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾಳಂತೆ. ರಾಮ ಹೇಳ್ತಾನಂತೆ, ನೋಡು, ನಾನು ಒಬ್ಬ ಗಂಡಾಗಿ ಏನ್ ಕೆಲ್ಸ ಮಾಡ್ಬೇಕಿತ್ತು ಆ ಕೆಲ್ಸನ ಮಾಡಿದೀನಿ. ಅಂದ್ರೆ ನಾನು ಏನ್ ಮಾತ್ ಕೊಟ್ಟಿದ್ದೆ ನನ್ನ ಪತ್ನಿನ ಕಾಪಾಡ್ಕೋತೀನಿ ಅಂತ, ಹಾಗಾಗಿ ರಾವಣನ ಸಂಹಾರ ಮಾಡಿ ಅವನ ಒಂದು ಜೈಲಿಂದ ನಿನ್ನ ಬಿಡುಗಡೆಗೊಳಿಸಿದ್ದೀನಿ. ಹಾಗೆ ಋಷಿ ಮುನಿಗಳಿಗೂ ಮಾತ್ ಕೊಟ್ಟಿದ್ದೆ ನಾನು, ಅವ್ರಿಗೆಲ್ಲ ಈ ಕಷ್ಟದಿಂದ ಮುಕ್ತಿ ಹೊಂದಿಸ್ತೀನಿ ಅಂತ. ಅದಕ್ಕಾಗಿ ರಾವಣನ ಸಂಹಾರ ಮಾಡಿದೆ. ಇವಾಗ ನಿನಗೆ ಎಲ್ಲಿಷ್ಟ, ಎಲ್ಲಿ ಬದುಕಕ್ ಇಷ್ಟ ಅಲ್ಲಿ ನೀನ್ ಹೋಗ್ಬೋದು ಧಾರಾಳವಾಗಿ ಅಂತ. ಸೀತೆ ಯಾವ ಸಂತೋಷದಿಂದ ಬಂದಿದ್ಲು, ರಾಮನ್ ಮಾತು ಈ ರೀತಿ ನೀನ್ ಹೋಗ್ಬೋದು ನಿಂಗಿಷ್ಟ ಬಂದಲ್ಲಿ ಅಂತ ಹೇಳಿದ ತಕ್ಷಣ ಸೀತೆಗೆ ಅಂದ್ರೆ ಒಂದ್ ಕ್ಷಣ ಅವಳಿಗೆ ಶಾಕ್ ಹೊಡೆದಿರೋ ತರ ಆಗತ್ತಂತೆ. ಅಲ್ಲಿರೋರ್ಗೆಲ್ಲರಿಗೂ, ವಾನರಿಗೆ, ವಿಭೀಷಣ, ಅವನ ಮಂತ್ರಿಗಳಿಗೆ, ಎಲ್ಲರಿಗೂ, ಲಕ್ಷ್ಮಣನಿಗೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ರಾಮನ ಮಾತನ್ನ ಕೇಳಿ. ಏನಪ್ಪ ಈ ಮನುಷ್ಯನೇನಾ ಸೀತೆ ಇಲ್ಲ ಇಲ್ಲ ಅಂತ ಅಷ್ಟೊಂದು ಪರಿತಪಿಸ್ತಿದ್ದ, ಅಷ್ಟೊಂದು ದುಃಖ ಪಡ್ತಿದ್ದ, ದೂರ ಆಗಿರೋ ವ್ಯಥೆನ ಅನುಭವಿಸ್ತಿದ್ದ, ಇಷ್ಟು ದೊಡ್ಡ ಸಮುದ್ರದ ಮೇಲೆ ಸೇತುವೆನ ಕಟ್ಕೊಂಡ್ ಬಂದು ಇಷ್ಟು ದೊಡ್ಡ ಸೈನ್ಯ ಜೊತೆ ಯುದ್ಧ ಮಾಡಿ ಕುಂಭಕರ್ಣ, ರಾವಣನ್ನ ಎಲ್ಲರನ್ನೂ ಸಂಹಾರ ಮಾಡಿದ್ದು ಈ ರೀತಿ ಹೇಳಕ್ಕ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಅಂತೆ. ಲಕ್ಷ್ಮಣ ರಾಮನ ಕೇಳ್ತಾನಂತೆ, ಅಣ್ಣ ನೀನ್ ಮಾಡ್ತಿರೋದು ಏನ್ ಮಾತಾಡ್ತಿದ್ಯಾ ಅನ್ನೋದನ್ನು ನಿಂಗೆ ಪರಿಕಲ್ಪನೆ ಇಲ್ಲ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನಂತೆ, ನೋಡು, ಅವಳು 1 ದಿನ ಅಲ್ಲ, 2 ದಿನ ಅಲ್ಲ, 10 ತಿಂಗಳು, ಆಲ್ಮೋಸ್ಟ್ 1 ವರ್ಷ ಬೇರೆ ಯಾರದೋ ರಾಜ್ಯದಲ್ಲಿ ಇದ್ಲು. ಅಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇರ್ಲಿಲ್ಲ. ಅಂತವಳನ್ನ ನಾನು ಹೆಂಗೆ ಮರಳಿ ನನ್ನ ಹೆಂಡತಿ ಅಂತ ಒಪ್ಕೊಂಡು ಹೆಂಗೆ ನಾನು ಈ ವನವಾಸ ಮುಗಿದ್ಮೇಲೆ ಅಯೋಧ್ಯೆಗೆ ಕರ್ಕೊಂಡು ಹೋಗ್ಲಿ. ಲೋಕದಲ್ಲೆಲ್ಲ ಮಾತಾಡ್ತಾರೆ, ಅವಳ ಪವಿತ್ರತೆ ಬಗ್ಗೆ ಮಾತಾಡ್ತಾಳೆ, ನನಗ್ ಗೊತ್ತು ಅವಳು ಪವಿತ್ರ ಅಂತ. ಆದ್ರೆ ನಾನ್ ಹೆಂಗ್ ಒಪ್ಕೊಳ್ಳಿ, ಸಮಾಜದಲ್ಲಿ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನ್ ಹೆಂಗ್ ಒಪ್ಕೊಳ್ಳಿ ಅಂತ. ಅದಕ್ಕೆ ಸೀತೆ ಏನು ತುಂಬಾ ಅಳಕ್ಕೆ, ಸಂಕಟ ಮಾಡ್ಕೊಳಕ್ಕೆ ಯೋಚನೆ, ಈ ಮುಂದೆ ಏನ್ ಮಾಡೋದಂತ ಯೋಚನೆ ಮಾಡ್ತಾಳಂತೆ, ದುಃಖ ಪಡ್ತಾಳಂತೆ. ರಾಮನಿಗೆ ಹೇಳ್ತಾಳಂತೆ, ನೋಡು, ನಾನ್ 10 ವರ್ಷ ಅಲ್ಲಿದ್ರು ರಾವಣನ ಮುಖ ನೋಡಿ ಒಂದಿನಾನು ಮಾತಾಡಿಲ್ಲ. ನಾನ್ ಮಾತಾಡಿದ್ದು ಒಂದು ಹುಲ್ಲು ಕಡ್ಡಿ ಜೊತೆ ನಾನ್ ಮಾತಾಡಿದ್ದೀನಿ. ನಾನ್ ಏನೇ ಅವನಿಗೆ ಒಂದ್ ಸಂದೇಶ ಹೇಳ್ಬೇಕಂದ್ರು ಅವನು ಬರ್ತಾನೆ ಅಂತ ಆದೇಶ ಬಂದ ತಕ್ಷಣ ನಾನು ಅವನು ತಿರುಗೂ ನೋಡಿಲ್ಲ ಇದುವರೆಗೂ. ನನ್ನ ಮನಸ್ಸನ್ನಲ್ಲೂ ರಾಮನ್ನ ಬಿಟ್ಟು ಅಂದ್ರೆ ನಿನ್ನ ಬಿಟ್ಟು ನಾನು ಯಾರನ್ನೂ ಯೋಚನೆ ಮಾಡಿಲ್ಲ, ಯಾರನ್ನೂ ನೆನಪು ಕೂಡ ಮಾಡ್ಕೊಂಡಿಲ್ಲ. ಈ 10 ತಿಂಗಳುಗಳು ನಿನ್ನ ಬಿಟ್ಟು ಏನಿದ್ದೆ, ಪ್ರತಿ ಕ್ಷಣ ನಾನ್ ರಾಮ ಅಂತ ನಿನ್ನನ್ನೇ ನೆನೆಸ್ತಿದ್ದೆ. ಅಂದ್ರೆ ಅಷ್ಟು ಪವಿತ್ರ. ಮುಂಚೆ ಕಾಲದಲ್ಲಿ ಈಗ ಅಗ್ನಿ ಪ್ರವೇಶ ಏನಕ್ ಮಾಡಿಸ್ತಿದ್ರು ಅಂದ್ರೆ, ಮುಂಚೆ ಕಾಲದಲ್ಲಿ ಯಾರಾದ್ರೂ ಸುಳ್ಳು ಹೇಳಿದ್ರೆ, ಏನಾದ್ರು ತಪ್ಪು ಮಾಡಿದ್ರೆ, ಕಳ್ತನ ಅದು ಮಾಡಿದ್ರೆ ಒಂದು ಕೆಬ್ಣನ ಕಾಸಿ ಅದನ್ನ ಹಿಡಿಯಕ್ ಹೇಳ್ತಿದ್ರಂತೆ. ಅಂದ್ರೆ ಅಗ್ನಿ ದೇವ್ರು, ವರುಣ ದೇವ್ರು ಏನಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಅವರು ಸುಡ್ತಿದ್ರಂತೆ. ಇಲ್ಲ ಅಂದ್ರೆ ಅವರಿಗೆ ಶೀತಲ ತಂಪಾಗಿ ಅವ್ರಿಗೆ ಒಂದ್ ಭಾವನೆ ಬರ್ತಿತ್ತಂತೆ. ಯಾರು ತಪ್ಪು ಮಾಡಿಲ್ಲ ಅವರಿಗೆ ಶೀತಲವಾದ ಭಾವನೆ ಬರ್ತಿತ್ತಂತೆ, ಯಾರು ತಪ್ಪು ಮಾಡ್ತಾರೆ ಅವ್ರ ಕೈಗಳು ಸುಡ್ತಿತ್ತಂತೆ. ಹಾಗಾಗಿ ಸೀತೆ ನಿರ್ಧಾರ ಮಾಡ್ತಾಳಂತೆ, ನಾನು ಪವಿತ್ರಳು ಅಂತ
ನಿನಗೆ ಪ್ರೂವ್ ಮಾಡ್ಬೇಕಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಇದು ನಮ್ಮ ಲೋಕದ ದೃಷ್ಟಿಯಲ್ಲಿ ನಡೆದಿರುವಂತ ನಾವ್ ಅನ್ಕೊಂಡಿರುವಂತ ಕತೆ. ಬಟ್ ನಿಜವಾದ ಕತೆ ಏನಂದ್ರೆ, ಸೀತೆ ಯಾವಾಗ ರಾವಣ ಅಲ್ಲಿ ಬರ್ತಾನೆ ಅಂದ್ರೆ, ಮಾರೀಚ ಯಾವಾಗ ರಾಕ್ಷಸನ ವೇಷದಲ್ಲಿ ಬರ್ತಾನೆ, ಯಾವಾಗ ಈ ಪರಿಸ್ಥಿತಿಗಳೆಲ್ಲ ಉದ್ಭವ ಆಗತ್ತೆ, ಅವಾಗ್ಲೇನೆ ಸೀತೆ ಅಂದ್ರೆ ನಿಜವಾದ ಸೀತೆ ವೈಕುಂಠಕ್ಕೆ ಹೋಗ್ತಾಳೆ. ಇದು ರಾಮನಿಗೆ ಸೀತೆಗೆ ಮಾತ್ರ ತಿಳಿದಿರುವಂತ ವಿಷಯ. ಅಂದ್ರೆ ಮೇಲೆ ಇರೋ ದೇವತೆಗಳಿಗೆಲ್ಲಾನು ತಿಳಿದಿರುವಂತ ವಿಷಯ. ಅಲ್ಲಿ ಸಾಮಾನ್ಯ ಮನುಷ್ಯರಾಗ್ಲಿ, ವಾನರಾಗ್ಲಿ, ರಾಕ್ಷಸರಾಗ್ಲಿ ಅವ್ರ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪತಿವ್ರತೆಗಳನ್ನ ನೋಡೋ ಭಾಗ್ಯ ಪುಣ್ಯ ಮಾಡ್ದವ್ರಿಗೆ ಅಷ್ಟೇ ಇರತ್ತಂತೆ. ರಾವಣ ಅಷ್ಟೊಂದು ಪಾಪ ಮಾಡಿ ಸೀತೆನ ಅವನು ಎಳ್ಕೊಂಡ್ ಹೋಗ್ತಾನೆ ಅಂದ್ರೆ, ಬೆಂಕಿನ ಮುಟ್ಟದಷ್ಟು ಪವಿತ್ರಳು ಲಕ್ಷ್ಮೀ ದೇವಿ. ಹಾಗಾಗಿ ರಾಮ ಇವಾಗ ನಿಜವಾದ ಸೀತೆ ಬರ್ಬೇಕಲ್ಲ, ಹೆಂಗ್ ಬರೋದು ಭೂಮಿಗೆ? ಸೊ ಆ ಕಾರಣದಿಂದ ರಾಮ ಈ ರೀತಿ ಎಲ್ಲ ನಡ್ಕೋತಿರೋದು. ಸೊ ಅಲ್ಲಿ ಗೊಂಬೆ ರೂಪದಲ್ಲಿ, ಸೀತೆಯ ಗೊಂಬೆ ರೂಪದಲ್ಲಿ ಇದ್ದಿದ್ದು ವೇದವತಿ. ಅವಳು ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ನಾನು ಎಷ್ಟು ಪವಿತ್ರಳು ಅಂತ ತೋರಿಸ್ತೀನಿ, ನಾನು ಏನಾದ್ರೂ ಮನ್ಸಿಂದ ರಾವಣನ್ನ ಬಯಸಿದ್ರೆ, ನನ್ನ ಕಣ್ಣಿಂದ ರಾವಣನ್ನ ನೋಡಿದ್ರೆ, ಅವನ ರಾಜ್ಯಕ್ಕೆ ನಾನು ಆಸೆ ಪಟ್ಟಿದ್ರೆ, ನಾನು ಇದೇ ಚಿತೆಯಲ್ಲಿನೇ ನೀನು ಭಸ್ಮ ಆಗ್ಲಿ ಅಂತ ಲಕ್ಷ್ಮಣನಿಗೆ ಆದೇಶ ಮಾಡ್ತಾಳಂತೆ, ಅಗ್ನಿನ ತಯಾರು ಮಾಡುವಂತ. ಲಕ್ಷ್ಮಣ ರಾಮನಿಗೆ ಹೇಳ್ತಾನಂತೆ, ನೀನ್ ಈ ರೀತಿ ಮಾಡೋದು ಸರಿಯಲ್ಲ. ಸೀತೆಗೂ ಹೇಳ್ತಾನಂತೆ, ಇವಾಗ ಅವನ ಮನಸ್ಸು ಸರಿ ಇಲ್ಲ, ನೀವು ಅಗ್ನಿ ಪ್ರವೇಶ ಮಾಡೋದು ಸರಿಯಲ್ಲ ಅಂತ. ಆದ್ರೆ ರಾಮ ಗಂಭೀರವಾಗಿ, ಪೂರ್ತಿ ಗಂಭೀರವಾಗಿ ನಿಂತಿರ್ತಾನಂತೆ. ಲಕ್ಷ್ಮಣನಿಗೆ ಹೇಳ್ತಾನಂತೆ, ನಿನ್ನ ಅದಕ್ಕೆ ಏನ್ ಆದೇಶ ಮಾಡಿದಾಳೆ ಅದನ್ನ ನೀನ್ ಪಾಲನೆ ಮಾಡು ಅಂತ. ಸೊ ಅಗ್ನಿ ಪ್ರವೇಶ ಮಾಡ್ತಾಳೆ. ಅಗ್ನಿ ಪ್ರವೇಶ ಮಾಡಿದ್ದು ವೇದವತಿ. ಅವಳು ಹೋಗಿ ಅಲ್ಲಿ ಎಲ್ಲಾ ದೇವತೆಗಳು ಲಕ್ಷ್ಮಿನ ಕರ್ಕೊಂಡ್ ಬಂದು, ಅಗ್ನಿಯಿಂದ ಅಗ್ನಿ ದೇವರು ಬಂದು ಹೇಳ್ತಾರಂತೆ, ಸೀತೆ ಪವಿತ್ರಳು, ನಾನು ಅವಳನ್ನ ಸುಡಕ್ಕಾಗಲ್ಲ ಅಥವಾ ಅವಳಿಗೆ ಕಷ್ಟ ಕೊಡಕ್ಕಾಗಲ್ಲ ಅಂತ. ಅಗ್ನಿ ಪ್ರವೇಶದಿಂದ ಹೊರಗ್ ಬರೋದು ನಿಜವಾದ ಸೀತೆ, ಅಂದ್ರೆ ನಿಜವಾದ ಲಕ್ಷ್ಮಿ. ಸೊ ಇದೆಲ್ಲವೂ ಲೋಕದ ದೃಷ್ಟಿಯಲ್ಲಿ ನಡೆಯುವಂತ ಕತೆ. ಏನು, ರಾಮ ಆ ರೀತಿ ಗಿಡ ಮರ ಬಳ್ಳಿ ಹತ್ರ ಹೋಗಿ ಕೇಳ್ತಾನಲ್ಲ, ನನ್ ಸೀತೆಯಲ್ಲಿ, ನನ್ ಸೀತೆಯಲ್ಲಿ. ಅವನು ಕೇಳೋದು, ನನ್ ಸೀತೆ ಇಲ್ಲೇ ಇದ್ದಾಳೆ, ನಿಮಗ್ ಯಾಕೆ ಕಾಣಿಸ್ತಿಲ್ಲ ಅಂತ ಕೇಳ್ತಾನೆ ರಾಮ. ಗಿಡ ಮರ ನದಿ ಬೆಟ್ಟ ಗುಡ್ಡಗಳ ಹತ್ರ ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ ನನ್ ಸೀತೆ, ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ ಅಂತ ಅವ್ನು ಹೇಳ್ಕೊಂಡ್ ಅಳೋದು, ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ, ನನಗ್ ಕಾಣಿಸ್ತಿದ್ದಾಳೆ ನನ್ ಸೀತೆ ಅಂತ. ಸೊ ಅವಾಗ ಹೇಳ್ತಾನಂತೆ ರಾಮ, ಅಗ್ನಿ ಪ್ರವೇಶದಿಂದ ನಿಜವಾದ ಸೀತೆ ಹೊರಗ್ ಬಂದ್ಮೇಲೆ ಸೂರ್ಯನ ಬಿಟ್ಟು ಕಿರಣಗಳಿರೋದಿಲ್ಲ, ಹಾಗೆ ರಾಮನ್ನ ಬಿಟ್ಟು ಲಕ್ಷ್ಮಿನೂ ಇರಲ್ಲ, ಅಂದ್ರೆ ಸೀತೆನೂ ಇರಲ್ಲ ಅಂತ. ಸೊ ಇದೆಲ್ಲ ನಮಗ ಮಾದರಿ, ಯಾವ ರೀತಿ ನಾವು ನಮ್ ಮನಸ್ಸಿಂದನೂ ಒಳ್ಳೆಯವರಾಗಿರ್ಬೇಕು ಅಂತ. ಇದನ್ನೆಲ್ಲ ರಾಮಾಯಣ ಓದ್ತಾ ಓದ್ತಾ ತಿಳ್ಕೊಬಹುದು. ಸೊ ಅಗ್ನಿ ಪ್ರವೇಶ ಮಾಡಿ ಸೀತೆ ಪವಿತ್ರಳು ಅಂತ ಲೋಕಕ್ಕೆಲ್ಲ ಸಾರ್ತಾರೆ. ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ಮತ್ತೆ ನಾಳೆ ದಿನ ಏನಾಗತ್ತೆ ರಾಮಾಯಣದಲ್ಲಿ ಅಂತ ಓದ್ಬಿಟ್ಟು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಯುದ್ಧಕಾಂಡ ಮುಗೀತು. ಯಾವಾಗ ಎಲ್ಲ ರಾಮ ಸೀತೆ ಲಕ್ಷ್ಮಣ ಮರಳಿ ಅಯೋಧ್ಯೆಗೆ ಹೋಗ್ತಾರೆ, ಅಲ್ಲಿಂದ ಉತ್ತರಕಾಂಡ ಶುರುವಾಗತ್ತೆ, ಅಂದ್ರೆ ರಾಮಾಯಣದ ಕೊನೆಯ ಅಧ್ಯಾಯ. ಸೊ ಅದನ್ನೆಲ್ಲಾನು ನಾನು ಪ್ರತಿದಿನ ಓದ್ಬಿಟ್ಟು ನಾನೇನ್ ಓದ್ತೆ, ನಾನೇನ್ ಅರ್ಥ ಮಾಡ್ಕೊಂಡೆ, ರಾಮಾಯಣ ಓದೋದ್ರಿಂದ ಆಗುವಂತ ಬೆನಿಫಿಟ್ಸ್ ಏನು, ಅದನ್ನ ಹೆಂಗ್ ಅರ್ಥ ಮಾಡ್ಕೊಂಡು ನಮ್ ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡೋ ಒಂದ್ ಸಣ್ಣ ಪ್ರಯತ್ನ ಮಾಡ್ತೀನಿ. ನಮ್ಮೆಲ್ಲರ ಮೇಲೆ ರಾಮನ ಆಶೀರ್ವಾದ ಇರಲಿ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.